ಪೊಸಿಷನ್ದಾಗ ಒಂದು ಸಣ್ಣ ಬದಲಾವಣೆ ಕಂಡು ಬಂದಿತ್ತು, ಟೈಮ್ದಾಗ ಒಂದು ಸಣ್ಣ ಬದಲಾವಣೆ ಕಂಡು ಬಂದಿತ್ತು ಅಂದ್ರೆ ಅವು ಎರಡು ಥರದ ರೇಷೋ ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಹೇಳ್ಕೊಡ್ತಾವು. ಓಕೆ, ಮ್ಯಾಥಮೆಟಿಕ್ಸ್ದಾಗ ನಾವು ಇನ್ನೂ ತನಕ ಏನು ಸ್ಲೋಪ್ ಕಂಡು ಹಿಡಿತಿದ್ದಿಲ್ಲ, ಆ ಸ್ಲೋಪ ಫಿಸಿಕ್ಸ್ದಾಗ ಹೋಗಿ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ರಿಪ್ರೆಸೆಂಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಓಕೆ, ನಮ್ಮ ಮ್ಯಾಥಮೆಟಿಕ್ಸ್ದಾಗ ಸ್ಲೋಪ್ ಐತೆ, ಬಟ್ ಅದ ನಮ್ಮ ಫಿಸಿಕ್ಸ್ದಾಗ ಏನಾಗ್ತೈತಿ, ವೆಲಾಸಿಟಿ ಆಗಿ ಕನ್ವರ್ಟ್ ಆಗ್ತೈತಿ. ಬರೇ ವೆಲಾಸಿಟಿ ಅಂತ ಅಷ್ಟೇ ಅಲ್ಲ, ಎಕ್ಸರ್ಲೇಷನ್ ಆಗಿರ್ಬೋದು, ಜರ್ಕ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ಬಹಳಷ್ಟು ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಈ ಸ್ಲೋಪ್ ಲೈನ್ ಏನ್ ಮಾಡ್ತೀವಿ ಅಂತಂದ್ರೆ ತೋರಿಸ್ತೀವಿ. ಸ್ಲೋಪ್ ಅನ್ಬೋದು ಅಥವಾ ಡಿಫ್ರೆನ್ಸಿಯೇಷನ್ ಅನ್ರಿ ಅಥವಾ ರೇಟ್ ಆಫ್ ಚೇಂಜ್ ಅನ್ರಿ. ಸೊ ಇವಾಗ ರೇಟ್ ಆಫ್ ಚೇಂಜ್ ಜಾಗದಾಗ ನಾನು ಏನ್ ಮಾಡಬಹುದು, ಡಿಫ್ರೆನ್ಸಿಯೇಷನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಬಹುದು. ರೇಟ್ ಆಫ್ ಚೇಂಜ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್. ಸೊ ವೆಲಾಸಿಟಿ ನಾನು ಡೆಫಿನೇಷನ್ ನೋಡಿ ಅಂತಂದ್ರೆ ಇನ್ ಡಿಫ್ರೆನ್ಸಿಯೇಷನ್ ಪ್ರಕಾರ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಜಾಗದಾಗ ಏನ್ ಬರೀರಿ, ಡಿಫ್ರೆನ್ಸಿಯೇಷನ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ gives us velocity. ನೀವು ಪೊಸಿಷನ್ ಎಲ್ಲರೂ ಡಿಫ್ರೆನ್ಸಿಯೇಷನ್ ಮಾಡಿರ್ತಿರ್ಕೋರಿ, ಟೈಮ್ ರೆಸ್ಪೆಕ್ಟ್ ದಾಗ ನಿಮಗೆ ವೆಲಾಸಿಟಿ ಸಿಗ್ತದೆ. ನಮಗೆ ಎಲ್ಲರೂ ಸ್ಲೋಪ್ ಬೇಕಾಗಿತ್ತು ಅಂದ್ರೆ ನಾನು ಏನು ಬರೀಬಹುದು, ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸ್ಮಾಲ್ ಚೇಂಜ್ ಇನ್ x divided by small change in time gives us instantaneous velocity at particular instant of time. ಪೊಸಿಷನ್ ದಾಗ ಒಂದು ಸಣ್ಣ ಬದಲಾವಣೆ ಕಂಡು ಬಂದಿತ್ತು, ಟೈಮ್ ದಾಗ ಒಂದು ಸಣ್ಣ ಬದಲಾವಣೆ ಕಂಡು ಬಂದಿತ್ತು ಅಂದ್ರೆ ಅವು ಎರಡು ಥರದ ರೇಷೋ ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಹೇಳ್ಕೊಡ್ತಾವು. ಪೊಸಿಷನ್ ದಾಗ ಭಾಳ ದೊಡ್ಡ ಚೇಂಜ್ ಕಂಡು ಬಂದಿತ್ತು, ಟೈಮ್ ದಾಗ ಭಾಳ ದೊಡ್ಡ ಚೇಂಜ್ ಕಂಡು ಬಂದಿತ್ತು. ಅವಾಗ ನಾವು ಏನಾರ ರೇಟ್ ಆಫ್ ಚೇಂಜ್ ತೆಗೆದು ಅಂತಂದ್ರೆ ನಮಗೆ ಏನ್ ಸಿಗ್ತೈತಿ, ಎವರೇಜ್ ವೆಲಾಸಿಟಿ ಸಿಗ್ತೈತಿ. ಸೊ ಎರಡು ರೀತಿಯಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎವರೇಜ್ ಮತ್ತು ಇನ್ಸ್ಟಂಟೇನಿಯಸ್ ಫಿಸಿಕ್ಸ್ ದಾಗ ಕಲಿತೀವಿ. ಬಟ್ ಇಲ್ಲಿ ಬಂದು ಅಂತಂದ್ರೆ ನಮಗೆ ಇದೇನಾಗ್ತೈತಿ, ಚೇಂಜಸ್ ಭಾಳ ಸಣ್ಣ ಇದ್ದು ಅಂತಂದ್ರೆ dy by dx. ಚೇಂಜಸ್ ಭಾಳ ದೊಡ್ಡ ಇದ್ದು ಅಂತಂದ್ರೆ ಡೆಲ್ಟಾ y by ಡೆಲ್ಟಾ x, ವಿಚ್ ಇಸ್ ಆಲ್ಸೋ y2 minus y1 divided by x2 minus 1 x1.